ರಾಘವೇಂದ್ರ ಎಂಬ 35 ವರ್ಷದ ವರ್ಣಚಿತ್ರಕಾರ ಉಡುಪಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಾದ ಮಂದರ್ತಿ ಅಲ್ಲಿ ವಾಸಿಸುತ್ತಿದ್ದರು. ಅವರು ತಮ್ಮ ಹಳ್ಳಿಯ ದೇವಾಲಯದ ಗೋಡೆಗಳ ಮೇಲೆ ಸುಂದರವಾದ ವರ್ಣಚಿತ್ರಗಳನ್ನು ತಯಾರಿಸಲು ಹೆಸರುವಾಸಿಯಾಗಿದ್ದರು. ರಾಘವೇಂದ್ರನ ವರ್ಣಚಿತ್ರಗಳು ಭಗವಾನ್ ಕೃಷ್ಣನ ಕಾಲಕ್ಷೇಪಗಳು ಮತ್ತು ಹಳ್ಳಿಯ ಜೀವನವನ್ನು ತೋರಿಸಿದವು. ಒಂದು ದಿನ ಹಳ್ಳಿಯ ಮುಖ್ಯಸ್ಥ ದೇವಾಲಯದ ಗೋಡೆಗಳ ಮೇಲೆ ಹೊಸ ವರ್ಣಚಿತ್ರಗಳನ್ನು ತಯಾರಿಸಲು ರಾಘವೇಂದ್ರನನ್ನು ಕೋರಿದರು. ರಾಘವೇಂದ್ರ ಸಂತೋಷದಿಂದ ಒಪ್ಪಿಕೊಂಡು ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು. ಅವರು ದೇವಾಲಯದ ಗೋಡೆಗಳ ಮೇಲೆ ಭಗವಾನ್ ಕೃಷ್ಣನ ಜೀವನ ಕಥೆಯನ್ನು ಚಿತ್ರಿಸಿದರು. ರಾಘವೇಂದ್ರನ ವರ್ಣಚಿತ್ರಗಳನ್ನು ನೋಡಿ ಗ್ರಾಮದ ಜನರು ಮೋಡಿ ಮಾಡಿದರು. ಅವರು ರಾಘವೇಂದ್ರ ಅವರ ಕಲೆಯನ್ನು ಹೊಗಳಿದರು ಮತ್ತು ನಿಮ್ಮ ವರ್ಣಚಿತ್ರಗಳು ನಮ್ಮ ದೇವಾಲಯಕ್ಕೆ ಹೊಸ ಜೀವನವನ್ನು ನೀಡಿದೆ ಎಂದು ಹೇಳಿದರು. ರಾಘವೇಂದ್ರ ಮುಗುಳ್ನಕ್ಕು, ಇದು ನನಗೆ ಸಂತೋಷವಾಗಿದೆ ಎಂದು ಹೇಳಿದರು. ರಾಘವೇಂದ್ರ ಅವರ ವರ್ಣಚಿತ್ರಗಳು ದೇವಾಲಯವನ್ನು ಸುಂದರಗೊಳಿಸಿದ್ದಲ್ಲದೆ ಹಳ್ಳಿಯ ಜನರ ಹೃದಯದಲ್ಲಿ ಸ್ಥಾನ ಪಡೆದವು. ಹಳ್ಳಿಯ ಜನರು ರಾಘವೇಂದ್ರನನ್ನು ತಮ್ಮ ಹಳ್ಳಿಯ ನಿಜವಾದ ಕಲಾವಿದ ಎಂದು ಪರಿಗಣಿಸಲು ಪ್ರಾರಂಭಿಸಿದರು.